ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 29th. ಇವತ್ತು ನಮ್ಮಿಬ್ರದ್ದು ಬರ್ಡೇ ಇತ್ತು. ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೇಗೂ ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಲ್ಲ, ಮೇಲ್ಕೋಟೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇಬ್ರದ್ದು ಒಂದೇ ದಿನ ಬರ್ಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಮೇಲ್ಕೋಟೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಿಯರ್ಲಿ 8:30 ಹಾಗೆ ಮನೆಯಿಂದ ಹೊರಟ್ವಿ. ಸ್ವಲ್ಪ ಮೋಡ ಇತ್ತು, ಬಿಸಿಲು ಇರಲಿಲ್ಲ, ಮಳೆನೂ ಬರ್ತಾ ಇರಲಿಲ್ಲ, ಆ ಥರ ಇತ್ತು. ವೆದರ್ ಮಾತ್ರ ಚೆನ್ನಾಗಿತ್ತು ಹೊರಟಾಗ. ಹಾಗೆ ಹೋಗುವಾಗ ಒಂದು ಕೆರೆ ಕೂಡ ಸಿಕ್ತು, ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ತುಂಬಾ ದೊಡ್ಡದು ಕೆರೆ ಅಂತ ಹೇಳಿಬಿಟ್ಟು ಫೀಲ್ ಆಗ್ತಾಯಿತ್ತು. ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಹೊರಟಿದ್ವಿ. ಹಾಗೆ ಆ ಕೆರೆಯಲ್ಲಿ ಲಾಸ್ಟಲ್ಲಿ ಫುಲ್ಲು ತಾವರೆ ಹೂ ಬಿಟ್ಟಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಮೇಲ್ಕೋಟೆಗೆ ಎಂಟರ್ ಆಗ್ತಿದ್ದ ಹಾಗೆ ಫುಲ್ಲು ಕಲ್ಲಲ್ಲಿ, ಅಂದರೆ ನಮ್ಮ ಕಡೆ ಎಲ್ಲ ಬೇಲಿ ಹಾಕಿರ್ತಾರೆ ಅಲ್ವಾ, ತಂತಿ ಬೇಲಿ, ಆ ಥರ ಇಲ್ಲಿ ಕಲ್ಲಲ್ಲೇ ಕಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಫಾರೆಸ್ಟ್ ಆಫೀಸಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅನಿಸುತ್ತೆ, ಜಾಗ ಎಲ್ಲ ಏನಿದೆ ಅದಕ್ಕೆ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಹಿಂದಿನ ಕಾಲದಲ್ಲೇ ಮಾಡಿರೋದು, ಇವಾಗೆಲ್ಲ ಈ ಥರ ಎಲ್ಲಿ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಮಾಡಿರೋ ಕಲ್ಲಿನ ಗೋಡೆಗಳು ಇದೆಲ್ಲ, ಕಲ್ಲಿನ ಬೇಲಿಗಳು ಇವೆಲ್ಲ ತುಂಬಾ ಚೆನ್ನಾಗಿತ್ತು. ಎಂಟರ್ ಆದಾಗಲಿಂದನೂ ಇದೇ ಥರ ಇದೆ ಫುಲ್ಲು. ಹಾಗೆ ನಮ್ಮ ಮನೆಯಿಂದ ಮೇಲ್ಕೋಟೆಗೆ ನಿಯರ್ಲಿ 90 ಕಿಲೋಮೀಟರ್ಸ್ ಏನೋ ಆಗುತ್ತೆ. ನಮಗೆ 2 hours ಬೇಕಾಯಿತು ಬರೋಕ್ಕೆ. ಸ್ವಲ್ಪ ಸ್ಲೋ ಆಗೇ ಬಂದ್ವಿ. ಪಾಪು ಕೂಡ ಇದ್ದ ಅಲ್ಲ, ಅವನು ಮಲ್ಕೊಂಡಿದ್ದ. ಹಾಗಾಗಿ ನಮ್ಮನೆ ಅಂತ ಹೇಳಿದರೆ ಹಾಸನಿಂದ ಮೇಲ್ಕೋಟೆಗೆ 90 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ನಾವು ಮೇಲ್ಕೋಟೆಗೆ ಬಂದ ತಕ್ಷಣ ಇದೇ ಥರ ಇದೆ ಫುಲ್, ಎಲ್ಲ ಜಾಗಗಳೂ ಅಷ್ಟು ನೀಟಾಗಿದೆ. ಹಳೆ ಕಾಲದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದ ತಕ್ಷಣ ಒಂದು ಟೆಂಪಲಿಗೆ ಬಂದ್ವಿ ಅನ್ನೋ ಫೀಲೇ ಶುರುವಾಗುತ್ತೆ ರೋಡಲ್ಲೇ. ಹಾಗೆ ನಾವು ಬ್ರೇಕ್ಫಾಸ್ಟು ಅಲ್ಲೆಲ್ಲೂ ಮಾಡಿರಲಿಲ್ಲ, ಇಲ್ಲಿ ಮೇಲ್ಕೋಟೆಗೆ ಬಂದ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಪಾಪು ಕೂಡ ಮಲಗಿದ್ನಲ್ಲ ಹೇಗೋ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾವು ಮೇಲ್ಕೋಟೆ ಸ್ಪೆಷಲ್ ಆಗಿರೋ ಪುಳಿಯೋಗರೆನ ತೊಗೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಬಂದಮೇಲೆ ಇಲ್ಲೊಂದು ಚಿಕ್ಕದು ಶಾಪ್ ಇತ್ತು, ಇಲ್ಲಿ ಒಂದು ಸ್ವಲ್ಪ ಪುರಿ ಖಾರ ಎಲ್ಲ ತೊಗೊಂಡ್ವಿ. ಹಾಗೆ ಒಂದು ಪುಳಿಯೋಗರೆ ಕುಚ್ಚು ಬಾಟಲ್ ಕೂಡ ತೊಗೊಂಡ್ವಿ, ಚಿಕ್ಕದು, ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಮುಂದೆ ಟೆಂಪಲ್ಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಇಲ್ಲೆಲ್ಲಿ ನೋಡಿದ್ರು ಸ್ವಲ್ಪ ಚಿಕ್ಕ ಚಿಕ್ಕ ಟೆಂಪಲ್ಗಳೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹಣ್ಣುಕಾಯಿಗಳನ್ನ ಕೂಡ ತೊಗೊಂಡ್ವಿ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿಬಿಟ್ಟು ಫೀಲ್ ಆಯಿತು. ನಾವು ಫಸ್ಟ್ ಬಂದಿದ್ದು ಚೆಲುವನಾರಾಯಣ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಫಸ್ಟು ಟೆಂಪಲ್ ಕೂಡ ನೋಡೋದಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಹೊರಗಡೆಯಿಂದ. ಹಾಗೆ ಒಂದು ಸ್ವಲ್ಪ ಫ್ರೀ ಆಗಿತ್ತು, ನಾವು ಹಾಗಾಗಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಹೊರಟ್ವಿ. ಜಾಸ್ತಿ ಫೋಟೋಸ್ ಎಲ್ಲ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆ ಒಳಗಡೆ ಕೂಡ ಜಾಸ್ತಿ ಏನೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಬಂದಿರೋದು ದೇವ್ರನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು, ಕಣ್ ತುಂಬ ದೇವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ. ಹಾಗೆ ಹೋದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲಿ ಕೋತಿಗಳು ಕೂತಿತ್ತು, ಅದಕ್ಕೊಂದು ಸ್ವಲ್ಪ ಬಾಳೆಹಣ್ಣೆಲ್ಲ ಕೊಟ್ವಿ. ಪಾಪು ಕೂಡ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇದ್ದ. ಮಂಗಗಳು ಕೂಡ ಹತ್ತಿರಕ್ಕೆ ಬಂದುಬಿಟ್ಟು ಎಲ್ಲ ಇಸ್ಕೊಂಡು ಹೋಗ್ತಾ ಇತ್ತು. ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೊರಟಿದ್ದು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೊರಟ್ವಿ. ಇದು ತುಂಬ ಮೇಲ್ಗಡೆ ಟಾಪಲ್ಲಿದೆ, ಸ್ವಲ್ಪ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗಬೇಕು. ಹಾಗೆ ನಾವಿಲ್ಲಿ 2 ವೀಲರಲ್ಲಿ ಬಂದರೆ ತುಂಬ ಈಸಿ ಅನಿಸುತ್ತೆ ಟ್ರಾವೆಲಿಂಗು. 4 ವೀಲರ್ನ ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದೆಲ್ಲ ಸಿಕ್ಕಾಬಟ್ಟೆ ಹಿಂಸೆ. ಹಾಗೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಬೆಟ್ಟದ್ದು ಇದೇ ತುದಿಯಲ್ಲಿ ಸ್ವಲ್ಪ ರಶ್ ಇರೋ ಆಗಿತ್ತು. ಹಾಗೆ ನಾವು ಕೂಡ ಕಾರ್ನ ಪಾರ್ಕ್ ಮಾಡಿ ಬಂದುಬಿಟ್ಟು ಆಮೇಲೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಹಣ್ಣೆಲ್ಲ ಇಟ್ಕೊಂಡ್ಬಿಟ್ಟು ಮಾರ್ತಾ ಇರ್ತಾರೆ, ಅಂದರೆ ಸೌತೆಕಾಯಿ ಎಲ್ಲ. ಹಾಗೆ ಅದು ಕೈಯಲ್ಲೇ ಹೆಣ್ದಿರೋ ಬುಟ್ಟಿಗಳು ಬರುತ್ತಲ್ಲ, ದೇವಸ್ಥಾನ ಪೂಜೆಗೆಲ್ಲ ತೊಗೊಳ್ತೀವಲ್ಲ, ಆ ಥರ ಬುಟ್ಟಿಗಳನ್ನೂ ಎಲ್ಲ ಹೆಣ್ದಿಟ್ಬಿಟ್ಟು ಮಾರ್ತಾಯಿದ್ರು. ಹಾಗೆ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತುವಾಗ ಏನೂ ಅನ್ನಿಸ್ಲಿಲ್ಲ, ಸ್ವಲ್ಪ ಅರ್ಧಕ್ಕೆ ಹೋದ್ಮೇಲೆ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇತ್ತು. ಹಾಗೆಯೇ ಇಲ್ಲಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಪ್ರತಿಯೊಂದು ಮೆಟ್ಲಿಗೂ ಕೂಡ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅದೇ ಹರಕೆ ಹೊತ್ತಿರ್ತಾರಲ್ಲ ಆ ಥರ ಎಲ್ಲ. ಹಾಗೆ ಕೂಡ ನಾವು ಮೇಲೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟು ಹೊರಗಡೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡ್ವಿ. ಇಲ್ಲಿಂದ ವ್ಯೂ ಪಾಯಿಂಟ್ ಅಂದರೆ ಸಖತ್ತಾಗಿ ಕಾಣಿಸ್ತದೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ. ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮೇಲ್ಕೋಟೆ ಫುಲ್ಲು ಕಾಣಿಸುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದರೆ ವ್ಯೂ ಪಾಯಿಂಟು ಕಲ್ಯಾಣಿಯಿಂದ ಹಿಡಿದ್ಬಿಟ್ಟು ನಾವು ಫಸ್ಟ್ ಹೋದ ದೇವಸ್ಥಾನ ಕೂಡ ಕಾಣಿಸುತ್ತೆ ಇಲ್ಲಿಗೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆಯೇ ಹತ್ತುವಾಗ ಎಷ್ಟು ಸುಸ್ತಾಗಿರುತ್ತೋ ಹಾಗೆ ಅದೇ ರೀತಿ ಇಲ್ಲಿ ಮೇಲೆ ಬಂದು ನಿಂತ್ಕೊಂಡು ನೋಡುವಾಗ ಅಷ್ಟೇ ಖುಷಿಯಾಗುತ್ತೆ. ಮೇಲೆ ಟಾಪಲ್ಲಿ ಗಾಳಿ ಅಂತೂ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ಅಲ್ಲಿ ನೋಡ್ಕೊಂಬಿಟ್ಟು ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಬಿಟ್ಟು ಹೊರಟ್ವಿ. ಮೇಲ್ಗಡೆ ಅಲ್ಲೆಲ್ಲ ಕುರಿ ಎಲ್ಲ ಮಲ್ಕೊಂಡಿರುತ್ತೆ. ಹಾಗೆ ಇಲ್ಲಿ ದೇವಸ್ಥಾನ ಹತ್ತೋದಕ್ಕೆ ಅರ್ಧದ ತನಕ ವೆಹಿಕಲ್ಸ್ ಕೂಡ ಬರುತ್ತೆ. ನಾವು ಫಸ್ಟಿಗೆ ಗೊತ್ತಿರಲಿಲ್ಲ, ಹಾಗಾಗಿ ಫುಲ್ ಬೆಟ್ಟನ ಹತ್ಕೊಂಡ್ಬಂದ್ವಿ. ಅರ್ಧದ ತನಕ ವೆಹಿಕಲ್ಸಲ್ಲಿ ಬಂದುಬಿಟ್ಟು ಅರ್ಧದಿಂದ ಕೂಡ ಬೆಟ್ಟ ಹತ್ಬೋದು. ಆದರೆ ನಾವು ಸ್ಟಾರ್ಟಿಂಗಿಂದನೂ ಬೆಟ್ಟ ಹತ್ಕೊಂಡ್ಬಂದ್ವಿ. ಹಾಗೆ ಬರುವಾಗ ಪಾಪು ನಾನೇ ಇಳಿತೀನಿ ಅಂತ ಹೇಳಿಬಿಟ್ಟು ನಡ್ಕೊಂಬರ್ತಿದ್ದ. ಅವನಿಗೆ ಜಾಸ್ತಿ ಎತ್ಕೊಳ್ಳೋದು ಅಂದರೆ ಎಲ್ಲ ಇಷ್ಟ ಆಗೋದಿಲ್ಲ. ಹಾಗೆ ಇಲ್ಲಿ ದೇವ್ರನ್ನ ಇಟ್ಕೊಂಡ್ಬಿಟ್ಟು ಅದೇನೋ ಬ್ಲೆಸ್ಸಿಂಗ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು
ಮಾಡಿಸ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ನಮಗೆ ಬೇಡ ಅಂತ ಹೇಳಿದರೂ ಕೂಡ ಒಬ್ಬರು ಕೆಳಾದರೂ ಮಾಡಿಸ್ಕೊಳ್ಲೇಬೇಕು, ಆ ಥರ ಮಾಡ್ತಾರೆ. ಎಲ್ಲ ಒಟ್ಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಹಾಗೆ ಇದ್ರ ಆಪೋಸಿಟ್ಗೆ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ. ಅದು ಯಾವ ದೇವಸ್ಥಾನ ಅಂದರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಹೋದ್ವಿ. ಆಂಜನೇಯ ಸ್ವಾಮಿ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ನಮ್ಮ ಪಾಪು ಕೂಡ ಅಲ್ಲೊಂದು ತಾಯ್ತ ಹಾಕಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಅಲ್ಲಿ ಕಲ್ಯಾಣಿ ಹತ್ರಕ್ಕೆ ಬಂದ್ವಿ. ಕಲ್ಯಾಣಿ ಕೂಡ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲಿ ಕೂಡ ದೇವ್ರನ್ನ ಪೂಜೆ ಮಾಡ್ಕೊಂಬಿಟ್ಟು ಬ್ಲೆಸ್ಸಿಂಗ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಅವರದು ಚಾಟಿ ಎಲ್ಲ ಇಟ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಬಿಟ್ಟೇನೋ ಹೇಳ್ತಾರೆ. ನಾವು ಇಲ್ಲೇನು ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ, ಅಲ್ಲೊಬ್ಬರು ಕೈಲಿ ಮಾತ್ರ ಮಾಡಿಸ್ಕೊಂಡ್ವಿ. ತುಂಬ ದುಡ್ಡು ಇಸ್ಕೊಳ್ತಾರೆ, ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಕಲ್ಯಾಣಿ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿ ಕ್ಲೀನಾಗಿ ಕೂಡ ಇಟ್ಟಿದ್ದಾರೆ. ಇಲ್ಲಿ ಮುಡಿ ಕೊಡ್ತಾರಲ್ಲ ಮಕ್ಕಳದ್ದೆಲ್ಲ, ಅದೆಲ್ಲ ಇಲ್ಲಿ ಮಾಡ್ತಾರೆ, ಇಲ್ಲಿ ಪೂಜೆನ. ಹಾಗೆ ಅಲ್ಲಿ ಮೀನುಗಳು ಕೂಡ ತುಂಬ ಇತ್ತು. ಹಾಗೆ ನಾವು ನೋಡ್ಕೊಂಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ. ಮೀನಿಗೆ ಪುರಿ ತೊಗೊಬಂದಿದ್ರೆ ಹಾಕ್ಬೋದಿತ್ತು ಅಂತ ಹೇಳಿಬಿಟ್ಟು ಫೀಲ್ ಆಯಿತು, ತುಂಬ ಇತ್ತು. ನಮಗಷ್ಟು ಗೊತ್ತಾಗಲಿಲ್ಲ, ನಾವು ಕಾರಲ್ಲೇ ಬಿಟ್ಬಿಟ್ಟು ಬಂದ್ವಿ ಪುರಿನ. ಇಲ್ಲಿಗೆ ತೊಗೊಬಂದಿದ್ರೆ ಇದಕ್ಕೆಲ್ಲ ಹಾಕ್ಬೋದಿತ್ತು. ಹಾಗೆ ಪಾಪು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಂಡ್ಬಿಟ್ಟು ಆಟಾಡ್ತಾಯಿದ್ರು ನೀರಲ್ಲಿ. ಅವನಿಗೆ ನೀರು ಅಂದರೆ ಮೊದಲೇ ಇಷ್ಟ, ಬಟ್ ತುಂಬಾ ಕೇರ್ಫುಲ್ಲಾಗಿರಬೇಕು. ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿದರೆ ಒಂಚೂರು ಜಾರಿದ್ರೂ ಕೂಡ ನೀರೊಳಗಡೆ ಬಿದ್ದೋಗ್ಬಿಡ್ತೀವಿ. ಹಾಗೆ ಮೀನೆಲ್ಲ ಬರ್ತಾ ಇತ್ತಲ್ಲ, ಪಾಪು ಇದ್ದೂ ತುಂಬಾ ಖುಷಿ ಪಡ್ತಿದ್ದ. ಅವ್ನು ಯಾವತ್ತೂ ಈ ಥರ ಫಿಶ್ಗಳನ್ನೆಲ್ಲ ಹತ್ತಿರದಿಂದ ನೋಡಿರಲಿಲ್ಲ. ಹಾಗಾಗಿ ಇಬ್ಬರು ಕುತ್ಕೊಂಡ್ಬಿಟ್ಟು ಆರಾಮಾಗಿ ಆಟಾಡ್ತಾಯಿದ್ರು ನೀರಲ್ಲಿ. ನಾನೇನು ಇಳಿಯೋಕ್ಕೆ ಹೋಗಲಿಲ್ಲ, ನಂಗೆ ನೀರು ಅಂದರೆ ಫಸ್ಟೇ ಭಯ. ಹಾಗಾಗಿ ಅಲ್ಲೆಲ್ಲರೂ ಜಾರಿದ್ರೆ ಅಂತ ಹೇಳಿಬಿಟ್ಟು ಹಾಗೆ ಅದು ಬಾಳೆಹಣ್ಣೆಲ್ಲ ಹಾಕ್ಕೊಂಡ್ಬಿಟ್ಟು ಆಟಾಡ್ತಾಯಿದ್ರು. ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋಗಿತ್ತು ಮೀನೆಲ್ಲ ನೋಡಿಬಿಟ್ಟು. ಅದೆಲ್ಲ ನೀರಲ್ಲಿ ಬಿಡು ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದೆ ಇಳಿಯೋಕ್ಕೆ. ಆಮೇಲೆ ಒಂದು ಸ್ವಲ್ಪ ಜೋರು ಮಾಡಿದ್ಮೇಲೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದದೆಲ್ಲ ಹತ್ರಕ್ಕೆ ಬರುವಾಗ. ಹಾಗೆ ನೆಕ್ಸ್ಟ್ ಅಲ್ಲೆಲ್ಲ ನೋಡಿದ್ದಾದಮೇಲೆ ನೆಕ್ಸ್ಟ್ ಧನುಷ್ಕೋಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಮೇಲೆ. ಕಾರೆಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾದಮೇಲೆ ಹೀಗೆ ನೋಡ್ತಾ ಇದ್ವಿ. ಇಲ್ಲೊಂದು ಕೊಳ ಇತ್ತು, ತುಂಬಾ ಗಲೀಜಾಗಿತ್ತು, ನೀಟ್ ಇರಲಿಲ್ಲ. ಅದೇನು ಅನ್ನೋದು ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ನಾವು ಅಕ್ಕ ಕೊಳ ಮತ್ತು ತಂಗಿ ಕೊಳ ಮುಂದೆ ಇದೆ ಅಂತ ಹೇಳಿದರು. ಹಾಗಾಗಿ ಅದನ್ನ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಪಾಪು ಅವನೇ ನಡ್ಕೊಂಬರ್ತಾ ಇದ್ದ. ಅಲ್ಲೊಂದೆರಡು ಕುರಿಮರಿ ಮಲಗಿತ್ತು, ಅದಕ್ಕೆಲ್ಲ ಜೋರು ಮಾಡ್ಕೊಳ್ತಾ ನಡ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ನಡೆಯೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅವನಿಗೆ ಎತ್ಕೊಳ್ಳೋದಕ್ಕಿಂತ ಜಾಸ್ತಿ ಅವನ ಪಾಡಿಗೆ ಅವನ್ನ ಬಿಟ್ಬಿಟ್ಟು ಅವನ್ನ ಆಟ ಆಡೋದಕ್ಕೆ ಬಿಟ್ಟರೆ ತುಂಬಾ ಇಷ್ಟಪಡ್ತಾನೆ. ನಿಧಾನಾಗಿ ಓಡೋಗ್ತಾ ಇದ್ದ. ಅವನಿಗೆ ಅದೇನೋ ಕಾಲಿಗೆ ಹತ್ಕೋತು ಅನಿಸುತ್ತೆ. ಆಮೇಲೆ ಸಾಕ್ಸ್ ಎಲ್ಲ ಬಿಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಅವನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ. ಅದು ದಿನೋ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ ನೋಡಿ. ಸೈಡಲ್ಲೆಲ್ಲ ಫುಲ್ಲು ಗಲೀಜು ಥರ ನಿಂತ್ಕೊಬಿಟ್ಟಿದೆ. ಹಾಗೆ ನಾವು ಮುಂದೆ ಹೋದ್ವಿ. ಅಲ್ಲಿಂದ ಒಂದು 50 ಮೀಟರ್ಸ್ ನಡೆದ್ರೆ ಅಕ್ಕ ಕೊಳ ಮತ್ತು ತಂಗಿ ಕೊಳ ಸಿಗುತ್ತೆ. ಹಾಗಾಗಿ ಹೊರಟ್ವಿ. ಸಿಕ್ಕಾಬಟ್ಟೆ ಸುಸ್ತು ಕೂಡ ಆಗ್ತಿತ್ತು. ಇದು ಫಸ್ಟಿಗೆ ಏನು ಸಿಗುತ್ತಲ್ಲ, ಇದು ಅಕ್ಕ ಕೊಳ. ಇದು ಒಂದು ಸ್ವಲ್ಪ ಗಲೀಜಾಗಿದೆ, ಅಷ್ಟು ನೀಟಿಲ್ಲ. ಇದಕ್ಕೆ ಏನೋ ಇತಿಹಾಸ ಕೂಡ ಇದೆ ಅಂತ. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದರಲ್ಲಿ ಕೂಡ ಫಿಶ್ ಇತ್ತು. ಒಂದು 3 ಫಿಶ್ ಅಂತೂ ತುಂಬ ದೊಡ್ಡದಾಗಿತ್ತು. 2 ವೈಟ್ ಕಲರ್ ಫಿಶ್ ಇತ್ತು, ಹಾಗೆ 1 ಗೋಲ್ಡನ್ ಫಿಶ್ ಇತ್ತು ದೊಡ್ಡದು. ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕದಿತ್ತು, ತುಂಬ ದೊಡ್ಡದೇನು ಇರಲಿಲ್ಲ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಇದು ಅಕ್ಕನ ಕೊಳ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು, ನೋಡಿದ್ವಿ. ಹಾಗೆ ಅದ್ರ ಪಕ್ಕದಲ್ಲಿರೋದೇ ತಂಗಿ ಕೊಳ ಅಂತ ಹೇಳಿಬಿಟ್ಟು ಇದು ನೀಟಾಗಿದೆ ನೀರು. ಇದನ್ನು ದೇವರ ಅಭಿಷೇಕಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಹಾಗೆ ಇಲ್ಲಿ ಮೇಲ್ಗಡೆ ಧನುಷ್ಕೋಟಿಗೆ ಹೋಗೋ ರೋಡ್ ಏನಿದೆ ಅದು ಕುಸಿದ್ಬಿಟ್ಟಿದೆ, ಅದ್ರ ಒಳಗಡೆನೇ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಕಲ್ಯಾಣಿಗೆ ಸುತ್ತ ಕಲ್ಲು ಕಟ್ಟಿರ್ತಾರಲ್ಲ, ಅದು ಒಂದು ಸ್ವಲ್ಪ ಕುಸಿದ್ಬಿಟ್ಟು ಕಲ್ಯಾಣಿ ಒಳಗಡೆ ಬಿದ್ದೋಗಿದೆ. ಅಂದರೆ ಧನುಷ್ಕೋಟಿಗೆ ಹೋಗೋದಕ್ಕೆ ಮೇಲ್ಗಡೆ ರೋಡ್ ಮಾಡಿದಾರಲ್ಲ, ಅದರಲ್ಲಿ ವೆಹಿಕಲ್ಸ್ದು ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಏನಾದರೂ ಆ ಥರ ಆಯಿತೋ ಏನೋ ಗೊತ್ತಿಲ್ಲ. ಹಾಗೆ ಧನುಷ್ಕೋಟಿ ಈಗ ನಮ್ಮದು ಓನ್ ವೆಹಿಕಲ್ಸ್ನ ಏನು ತೊಗೊಂಡೋಗೋಕ್ಕಾಗಲ್ಲ. ಅಲ್ಲಿ ಆಟೋಗಳು ನಿಂತಿರುತ್ತೆ, ಅದನ್ನ ಆಟೋ ಮಾಡ್ಕೊಂಬಿಟ್ಟು ಹೋಗಬೇಕು. ಒಂದು ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ, ಇನ್ನೊಂದು 1.5 2 ಕಿಲೋಮೀಟರ್ಸ್ ಆಗ್ಬೋದು. ಅದಕ್ಕೆ 300 ರೂಪೀಸ್ ತೊಗೊಳ್ತಾರೆ. ಸೀಟ್ ವೈಸ್ ಆದರೆ 50 ರೂಪೀಸ್ ಆಗುತ್ತೆ, ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಹಾಗೆ ನಾವು ಧನುಷ್ಕೋಟಿ ಮೇಲ್ಗಡೆ ಬೆಟ್ಟ ಹತ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಎಲ್ಲ. ಹಾಗೆ ಒಂದು ಸ್ವಲ್ಪ ಸುಸ್ತಾಗಿತ್ತಲ್ಲ, ಹಾಗಾಗಿ ಇಲ್ಲೊಂದು ಮಂಟಪ ಥರ ಇತ್ತು, ಅದರೊಳಗಡೆ ಕೂತ್ಕೊಂಡು ಒಂದು 10 ನಿಮಿಷ ಸುಧಾರಿಸ್ಕೊಂಡ್ವಿ. ಸುಸ್ತು ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ಪಾಪು ಕೂಡ ಅಲ್ಲಿ ಚೆನ್ನಾಗೇ ಆಟ ಆಡ್ತಾ ಇದ್ದ, ಅಲ್ಲೆಲ್ಲ ಕೂತ್ಕೊಳ್ಳೋದು ಹೇಳೋದು ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲೂ ಕೂಡ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವಿನ್ನು ನೆಕ್ಸ್ಟು ಆಚೆ ಹೋಗಬೇಕು, ಅಲ್ಲೊಂದು ಟೆಂಪಲ್ ಇದೆ ಚಿಕ್ಕದಾಗಿ, ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಮೇಲ್ಕೋಟೆ ಪ್ಲೇಸ್ ಏನಿದೆ, ಎಲ್ಲಿ ಹೋದರೂ ಕೂಡ ಬರೀ ನಡೆಯೋದೇ ಇರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇತ್ತು, ಬಿಸಿಲು ಬೇರೆ ಇತ್ತು. ಬೆಳಗ್ಗೆ ಹೋದಾಗ ಒಂದು ಸ್ವಲ್ಪ ಥಂಡಿಯಾಗಿ ನೆರಳು ಥರ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಬಟ್ಟೆ ಬಿಸಿಲು ಬರೋಕ್ಕೆ ಶುರುವಾಯಿತು. ಅದು ಕೂಡ ಚೆನ್ನಾಗಿತ್ತು. ಮಳೆ ಬಂದರೆ ತುಂಬಾ ಸುಸ್ತಾಗ್ತಾ ಇತ್ತು. ಅಂತ ಹೇಳಿದರೆ ಅಂಬ್ರೆಲ್ಲ ಎಲ್ಲ ಹಿಡ್ಕೊಂಬಿಟ್ಟು ನಡೆಯೋದು ಕಷ್ಟ ಅಲ್ವಾ. ಫೋಟೋ ಶೂಟ್ ಮಾಡೋದಕ್ಕಂತೂ ಈ ಪ್ಲೇಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ಸಖತ್ತಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಫೀಲ್ ಆಯಿತು. ಬಟ್ ನನಗೆ ಫೋಟೋ ತಗೊಳ್ಳೋಕ್ಕೇನು ಅಷ್ಟೊಂದಾಗಿ ಹೋಗಲಿಲ್ಲ, ನಡ್ಕೊಂಡು ಹೋದರೆ ಸಾಕು ಅನ್ನಂಗೆ ಆಗ್ತಾಯಿತ್ತು. ಹಾಗೆ ಈ ಸೈಡಲ್ಲಿಂದ ವ್ಯೂ ಪಾಯಿಂಟ್ನ ತೋರಿಸ್ತಾ ಇದೆ ನೋಡಿ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ಲು ಗ್ರೀನರಿಯಾಗಿ. ಹಾಗೆ ತುಂಬಾ ಚೆನ್ನಾಗಿತ್ತು. ಇದು ನೋಡೋದಕ್ಕೆ ಈ ಸೈಡಲ್ಲಿ ಕಟ್ಟಿರೋದು ಮರದಿಂದ ಮಾಡಿದಾರೇನೋ ಅಂತ ಫೀಲ್ ಆಗುತ್ತೆ. ಬಟ್ ಇದು ಕಾಂಕ್ರೀಟ್ ಮತ್ತು ಕಬ್ಬಿಣನೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಕಟ್ಟಿರೋದು. ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಬಿಟ್ಟು. ನಾವು
ಕೂಡ ರಿಟರ್ನ್ ಹೊರಟ್ವಿ. ಒಂದು ಸ್ವಲ್ಪ ಸುಸ್ತಂತ ಹೇಳಿಬಿಟ್ಟೆ ಫೀಲ್ ಆಗ್ತಾಯಿತ್ತು. ರಿಟರ್ನ್ ಹೊರಡಲಿಲ್ಲ, ಅಲ್ಲಿ ದೇವಸ್ಥಾನ ಇದೆಯಲ್ಲ ಚಿಕ್ಕದಾಗಿ, ಅಲ್ಲಿಗೆ ಹೊರಟ್ವಿ. ಇಲ್ಲಿಗೆ ಏನೋ ಹೇಳ್ತಾರೆ ದೇವರೆಲ್ಲ ಇಲ್ಲಿ ಬಾಣ ಹೊಡೆದ್ಬಿಟ್ಟು ನೀರು ಬರೆಸಿದ್ದು ಅಂತ ಹೇಳಿಬಿಟ್ಟೆಲ್ಲ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲಿ ಕೈಕಾಲು ಮುಖ ಎಲ್ಲ ಏನು ತೊಳೆಯೋಗಿಲ್ಲ, ಬರೀ ತೀರ್ಥದ ಥರ ಒಂದು ಸ್ವಲ್ಪ ತಲೆ ಮೇಲೆ ನೀರು ಹಾಕೋಬೋದು. ಹಾಕೊಳ್ಳೋದಿದ್ರೆ ನಾವು ಕೂಡ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡ್ವಿ. ಇಲ್ಲಿ ಕೈಕಾಲು ಮುಖ ತೊಳಿಬಾರ್ದು, ಇಲ್ಲಿ ನೀರು ಯಾವಾಗಲೂ ಇರುತ್ತಂತೆ, ಇದು ಒಂದು ಸ್ವಲ್ಪ ಮಾತ್ರ ಇರುತ್ತೆ, ಜಾಸ್ತಿ ಏನಿರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಹಾಗೆ ಪಾಪಗೂ ಒಂದು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಅದರದ್ದು ನಾವು ಎಲ್ಲ ನೀರು ಹಾಕೊಂಡ್ಬಿಟ್ಟು ಒಳಗಡೆ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅದಷ್ಟೇ ನೀರಿದು ತುಂಬಾ ಕ್ಲೀನ್ ಇತ್ತು, ನೋಡೋದಕ್ಕೆ ಕಡೆಗಡೆ ಮಣ್ಣು ನಿಂತಿದೆ, ಬಟ್ ಮೇಲ್ಗಡೆ ನೀರೆಲ್ಲ ತಿಳಿಯಾಗಿತ್ತು. ಹಾಗೆ ಇಲ್ಲಿ ಪಾದಗಳು ಕೂಡ ಇತ್ತು 2, ಅದಕ್ಕೂ ಎಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಒಳಗಡೆ ಟೆಂಪಲ್ ಏನಿದೆ ಮೇಯ್ನಾಗಿ ಚಿಕ್ಕದಾಗಿದೆ, ಅಲ್ಲಿ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಹಾಗೆ ಅಲ್ಲೊಂದು ಸೈಡಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಥರ ಕೊಟ್ಟಿದ್ದಾರೆ, ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಕೂಡ ವ್ಯೂ ಪಾಯಿಂಟ್ ಸಕ್ಕತ್ತಾಗಿ ಕಾಣಿಸುತ್ತೆ. ಮೇ ಬಿ ಇಲ್ಲಿ ಈ ಥರ ಒಬ್ಬರು ನಿಂತ್ಕೊಂಡು ನೋಡೋ ಥರ ಮಾಡಿದ್ದಾರೆ, ಹಾಗಾಗಿ ಇದು ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿದರೆ ಆಗಿನ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಎಲ್ಲಿ ಸುತ್ತ ನಿಂತ್ಕೊಂಡು ನೋಡಿದರೂ ಕೂಡ ಅದೇ ಥರ ಸಕ್ಕತ್ತಾಗಿ ಕಾಣಿಸುತ್ತೆ. ಹಾಗೆ ನಾವು ಧನುಷ್ಕೋಟಿ ಎಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಇಳ್ಕೊಂಡ್ಬಂದ್ವಿ. ಇಲ್ಲಿ ಕೂಡ ಸೈಡಲ್ಲಿ ಏನು ಮರ ಥರ ಕಾಣ್ತಿದೆ, ಇದೆಲ್ಲ ಕಾಂಕ್ರೀಟ್ ಮತ್ತು ಕಬ್ಬಣನೆಲ್ಲ ಆ್ಯಡ್ ಮಾಡಿಬಿಟ್ಟು ಕಟ್ಟಿರೋದು. ನಾನು ಫಸ್ಟಿಗೆ ಮರ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ, ಆಮೇಲೆ ಹೋಗ್ಬಿಟ್ಟು ಟಚ್ ಮಾಡಿ ಫೀಲ್ ಮಾಡಿದ್ಮೇಲೆ ಗೊತ್ತಾಯಿತು ಇದು ಕಬ್ಬಣ ಮತ್ತು ಕಾಂಕ್ರೀಟ್ ಎಲ್ಲ ಯೂಸ್ ಮಾಡಿಬಿಟ್ಟು ಕಟ್ಟಿರೋದು ಅಂತ ಹೇಳಿಬಿಟ್ಟು. ಹಾಗೆ ನಾವು ನೆಕ್ಸ್ಟ್ ಬಂದಿದ್ದು ರಾಯಗೋಪುರ ಅಂತ ಹೇಳಿಬಿಟ್ಟು ಈ ಪ್ಲೇಸ್ಗೆ ಬಂದ್ವಿ ನಾವು. ಇಲ್ಲೂ ಕೂಡ ಒಂದು ಸ್ವಲ್ಪ ಮೆಟ್ಲಿದೆ, ಅದನ್ನೆಲ್ಲ ಹತ್ಕೊಂಡು ಹೋದ್ಮೇಲೆ ರಾಯಗೋಪುರ ಸಿಗುತ್ತೆ. ಇದು 4 ಪಿಲ್ಲರಿಂದ ಕಟ್ಟಿರೋದು, ಇದಿನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಯಾಕೆ ಇನ್ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಕೂಡ ಇನ್ಫಾರ್ಮೇಷನ್ ಇಲ್ಲ. ನೋಡ್ಕೊಂಬಿಟ್ಟು ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇಲ್ಲಿ ನಮ್ರತ ಮತ್ತು ಇನ್ನೊಬ್ಬರು ಆ್ಯಕ್ಟರ್ ಅವರೇನು ಫೋಟೋಶೂಟ್ ಕೂಡ ಮಾಡಿಸ್ತಾ ಇದ್ರು, ಅವ್ರನ್ನ ಕೂಡ ನೋಡಿದ್ವಿ. ನಾರ್ಮಲ್ ಪೀಪಲ್ ಥರನೇ ಇರ್ತಾರೆ, ಅವರೇನು ಎಲ್ಲ ಹೋಗ್ಬಿಟ್ಟು ಮಾತಾಡ್ಸೋದು ಆ ಥರ ಏನಿಲ್ಲ, ಇಲ್ಲೆಲ್ಲರೂ ಕಾಮನ್ ಆಗೇ ಇದ್ದರು. ಹಾಗೆ ನಾವು ಕೂಡ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮದು ಊಟ ಕೂಡ ಇನ್ನೂ ಆಗಿರಲಿಲ್ಲ, ಹಾಗೆ ಊಟ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ಎಲ್ಲಿ ನೋಡಿದ್ರು ಒಂಥರ ಸ್ವಲ್ಪ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಥರನೇ ಕಾಣಿಸ್ತಾ ಇರುತ್ತೆ ಎಲ್ಲ ಕಡೆಯೂ. ಅಂದರೆ ಎಲ್ಲ ಮನೆ ಹತ್ರನೂ ಮನೆ ಪಕ್ಕದಲ್ಲೇ ಚಿಕ್ಕದೊಂದು ದೇವಸ್ಥಾನ ಕೂಡ ಇರುತ್ತೆ, ಅದನ್ನ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ, ಸಖತ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಲ್ಲಿ ಕೂಡ ಒಂದು ಸ್ವಲ್ಪ ಗಲೀಜು ಅನ್ನೋ ಥರ ಇಲ್ಲ. ರೋಡ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು ಎಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಕಸ ಹಾಕೋದೇ ಕಮ್ಮಿ ಅಂತ ಹೇಳ್ಬಿಟ್ಟು ಫೀಲ್ ಆಗುತ್ತೆ. ಇದು ಕೂಡ ಟೆಂಪಲ್ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನಾವು ಅಲ್ಲಿಂದ ಹೊರಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರುವಾಗ ಒಂದು 5-6 ಗಂಟೆ ಆಗಿತ್ತು. ಊಟ ಎಲ್ಲ ಅಲ್ಲೇ ಹೊರಗಡೆ ಮಾಡ್ಕೊಂಡ್ಬಂದ್ವಿ. ಹಾಗೆ ಮನೆಗೆ ಬಂದುಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಇಬ್ಬರದ್ದು ಒಂದೇ ದಿನ ಬರ್ಡೇ ಆಗಿರೋದ್ರಿಂದ 2 ಕೇಕ್ ಕೂಡ ತೊಗೊಬಂದಿದ್ವಿ, ಅವ್ರಿಗೊಂದು ನನಗೊಂದು ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ, ಅವ್ರು ನನಗೆ ಅಂತ ಹೇಳ್ಬಿಟ್ಟು ಕೇಕ್ನ ತೊಗೊಂಡ್ರು. ಹಾಗೆ ಕೇಕ್ಗೆ ಕ್ಯಾಂಡಲ್ ಹಚ್ಚಿದ ತಕ್ಷಣ ಪಾಪು ಇದನ್ನು ಹೆದರ್ಕೊಂಡ್ಬಿಟ್ಟ. ಆಮೇಲೆ ಅವ್ರ ಅಪ್ಪ ಎತ್ಕೊಂಡ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದರು. ಅವನಿಗೆ ಕೇಕ್ ಕಟ್ ಮಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ, ಅದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಕಟ್ ಮಾಡೋದಕ್ಕೆಲ್ಲ ಇಷ್ಟಪಡ್ತಾನೆ, ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ನೈಟ್ ಊಟ ಕೂಡ ಹೊರಗಡೆಯಿಂದನೇ ಪಾರ್ಸೆಲ್ ತರಿಸಿದ್ವಿ, ಮನೇಲಿ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಹಾಗೆ ಕೇಕ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ವಿ. ಈ ದಿನ ತುಂಬಾ ಸ್ಪೆಷಲ್ ಆಗಿತ್ತು, ಇಬ್ಬರದ್ದು ಬರ್ಡೇ ಒಟ್ಟಿಗೆ ಅಂದಾಗ ಇನ್ನೂ ಸಿಕ್ಕಾಬಟ್ಟೆ ಸ್ಪೆಷಲ್ ಆಗಿರುತ್ತೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.